ಸಪ್ರೇಟ್ ಆಗಿದ್ದಾರೆ, ಸಪ್ರೇಟಾಗಿ ಡಿನ್ನರ್ ಪಾರ್ಟಿ ಮಾಡಿದ್ರು ಅಂತಂದು ಹೇಳ್ತಾರೆ. ರೀ ಈಗ ನೀವೆಲ್ಲ ಬಂದಿದ್ದೀರಿ ನಮ್ಮ ಆಫೀಸ್ಗೆ. ನಾರ್ಮಲ್ ಏನು ಮಾಡ್ತೀವಿ, ಊಟದ ಟೈಮಿಗೆ ಬಂದರೆ ನಿಮ್ಗೆ ಊಟ ಮಾಡಿಸ್ತೀನಿ, ತಿಂಡಿ ಟೈಮಿಗೆ ಬಂದರೆ ತಿಂಡಿ ಮಾಡಿಸ್ತೀನಿ. ಈ ಮಧ್ಯಾಹ್ನ ಊಟದ ಟೈಮಲ್ಲಿ ಬಂದಾಗ ಊಟ ಮಾಡಿಸಿ ಕಳಿಸಿದ್ರೆ ಅದೇನೋ ಮೀಡಿಯಾದಲ್ಲಿ ಪಾರ್ಟಿ ಕೊಟ್ಟರು ಅಂದರೆ ಅಪಾರ್ಥ ಯಾಕೆ ತಿಳ್ಕೊಳ್ತೀರಿ. ಡಿನ್ನರು, ಊಟ, ತಿಂಡಿ ಅವೆಲ್ಲ ಸಾಮಾನ್ಯ ಒಂದೊಂದು ವಿಶ್ವಾಸ ಕೂಟ ಅಂತಾರೆ. ಅದಕ್ಕೆ ಸೇರಿರ್ತಾರೆ, ಸಹಜ ಮನುಷ್ಯನ ಕೂಡ. ಈ ಸೆಷನ್ ನಡೆಯೋ ಸಂದರ್ಭದಲ್ಲಿ ನಾನು ರೂಮಲ್ಲಿ ದಿನ 15-20 ಜನ ಮೇಲೆ ಊಟ ಮಾಡ್ತೀವಿ ಡೈಲಿ. ಒಂದಿನ ನೀವು ಕರೆದ್ರೆ ಅಲ್ಲಿ ಹೋಗ್ತೀವಿ, ಯಾರು ಕರೆದಲ್ಲೇ ಹೋಗ್ತೋ ನಮ್ಮ ಮನೆಗೆ ಇರ್ತೀವಿ, ಇನ್ನೊಬ್ಬರು ರೂಮಲ್ಲಿ ಇರ್ತೀವಿ, ಎಲ್ಲ ನಮ್ಮ ವಿಶ್ವಾಸದಲ್ಲಿದ್ದೀವಿ. ಹಂಗಾಗಿ 20 ಜನ 30 ಜನ ಸೇರೋದು ಸಹಜ. ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಉತ್ತರ ಏನು ಕೊಡೋದು? ಕೇಂದ್ರ ಹೇಳಿಕೆ ನಂತರದಲ್ಲಿ ಸೇರ್ಕೊಳ್ಳೋಂಥದ್ದು. ಈ ಹೋದ ಸೆಷನ್ನಲ್ಲೂ ಸೇರಿರೋ ತಮಗೆ ಮಾಹಿತಿ ಇರಬೇಕು ಅನಿಸುತ್ತೆ. ಅವಾಗ ಯತೀಂದ್ರ ಅವ್ರು ಹೇಳಿಕೆನೇ ಇದ್ದಿಲ್ಲಲ್ಲ. ಮತ್ತೆ ಈಗ ಸೇಮ್ ಮಾಡಲೇಬೇಕಂತ ಕೊಟ್ಟಿದ್ದಾರೆ. ಖಾಲಿ ಇದೆಯಾ ಕುರ್ಚಿ? ಇಲ್ಲ, ಹೋದರೆ ಇವತ್ತು ಹೋಗ್ಬೇಕಿತ್ತು, ಹೋಗ್ತಾ ಇಲ್ಲ. ಇಲ್ಲ, ನನ್ನೊಂದು ಆರಾಧ್ಯ ದೇವ ಗಣಪತಿದೊಂದು ಕಾರ್ತಿಕ ಇದೆ, ಅದು ಕಾರಣ ಹೋಗ್ತಾ ಇಲ್ಲ. ಅದು ಇದು ಎಂಥದ್ದೊಂದು ಚಳುವಳಿ ಇದೆಯಲ್ಲ, ಓಟ್ ಚೋರಿ ಚಳುವಳಿ ವಿಷಯವಾಗಿ ಹೋಗ್ತಾ ಇದ್ದಾರೆ ಅಷ್ಟೇ.